ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು, ದುಡಿಯುವವರೇ ಈ ದೇಶದ ವಾರಸುದಾರರು. ಜಾತಿ ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು, ದುಡಿಯುವವರೇ ಈ ದೇಶದ ವಾರಸುದಾರರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ, ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ, ಬಲ್ಲ ಬಲ್ಲ ಬಲ್ಲ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ, ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ದಲಿತರಿಗೆ ಪ್ರಜ್ಞೆ ನೀಡುವಂತ, ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ದಲಿತರಿಗೆ ಪ್ರಜ್ಞೆ ನೀಡುವಂತ. ಇದುವೇ ಓದು, ಇದುವೇ ಬರಹ, ಇದುವೇ ಓದು, ಇದುವೇ ಬರಹ, ಇದುವೇ ಸ್ವಾಭಿಮಾನವೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಸಂವಿಧಾನ ಬರೆದಾನೆಂದನು, ಸಂತಸದಿ ಬದುಕಲಾರೆಂದನು. ಸಂವಿಧಾನ ಬರೆದ ನಾನೆಂದನು, ನೀವು ಸಂತಸದಿ ಬದುಕಲಾರೆಂದನು. ಆಸ್ತಿ ಹಕ್ಕು ಇರುವವರೆಗೂ ದೇಶವು ಜಾತ್ಯತೀತ ರಾಷ್ಟ್ರವಾಗದೆಂದನು. ಆಸ್ತಿ ಹಕ್ಕು ಇರುವವರೆಗೂ ದೇಶವು ಜಾತ್ಯತೀತ ರಾಷ್ಟ್ರವಾಗದೆಂದನು. ದಲಿತರಿಗೆ ಹಕ್ಕು ಸಿಗದ ದರಿದ್ರ ಬದುಕುವಾದ್ರೆ, ದಲಿತರಿಗೆ ಹಕ್ಕು ಸಿಗದ ದರಿದ್ರದ ಬದುಕುವಾದ್ರೆ ಸಂವಿಧಾನ ಮೊದಲು ಸುಡುವೆ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಮೂರ್ತಿ ಪೂಜೆ ಮಾಡಬೇಡಿ ಎಂದನು, ಮೂರ್ತಿ ವಿನಾಶಕನಾನೆಂದನು. ಬಲ್ಲ ಬಲ್ಲ. ಮೂರ್ತಿ ಪೂಜೆ ಮಾಡಬೇಡಿ ಎಂದನು, ಮೂರ್ತಿ ವಿನಾಶಕನಾನೆಂದನು. ಭಕ್ತಿ ಹಚ್ಚಿ ಪೂಜೆ ಮಾಡರೆಂದನು, ಈ ವಿಚಾರವ ಜನರಿಗೆ ಹೇಳಿರೆಂದನು. ಬುದ್ಧಂ ಶರಣಂ ಗಚ್ಚಾಮಿ ಎಂದು, ಬುದ್ಧಂ ಶರಣಂ ಗಚ್ಚಾಮಿ ಎಂದು ಬುದ್ಧ ಬಸವ ಸ್ಮರಿಸಿರೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನಾನು ನಡೆಸಿಕೊಂಡು ಬಂದ ಹೋರಾಟ ನಿಮ್ಮ ಕೈಗೆ ಕೊಟ್ಟಿರುವೆ ಎಂದನು. ನಾನು ನಡೆಸಿಕೊಂಡು ಬಂದ ಹೋರಾಟ ನಿಮ್ಮ ಕೈಗೆ ಕೊಟ್ಟಿರುವೆ ಎಂದನು. ಶಕ್ತಿ ಇದ್ರೆ ಮುಂದೆ ನಡೆಸಿರೆಂದನು, ಇಲ್ಲದಿದ್ರೆ ಹಿಂದಕ್ಕೆ ತಳ್ಳಬೇಡಿರೆಂದನು. ಶಕ್ತಿ ಇದ್ರೆ ಮುಂದೆ ನಡೆಸಿರೆಂದನು, ಇಲ್ಲದಿದ್ರೆ ಹಿಂದಕ್ಕೆ ತಳ್ಳಬೇಡಿರೆಂದನು. ಸಂಧಾನಕ್ಕೆ ಶರಣಾಗದೆ ಹೋರಾಟಕ್ಕೆ ಲಗಮಾಕದೆ, ಸಂಧಾನಕ್ಕೆ ಶರಣಾಗದೆ ಹೋರಾಟಕ್ಕೆ ಲಗಮಾಕದೆ ಸಂಘರ್ಷ ಮಾಡಿರೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಚಿತ್ರದುರ್ಗ ಜಿಲ್ಲೆ ಅಂತ ಇಟ್ಕೊಂಡ ಎಲ್ಲ ವಾತಾವರಣ ಬಿಸಿಯಾಗಿದೆ. ಹಿಂಗೆ ಬಿಸಿ ಆದಾಗ ಒಂದು ಸಮುದ್ರದಿಂದ ಒಂದು ಮಳೆ ಮೋಡ ಬಂದರೆ ಆ ಬಿಸಿನಲ್ಲಿ ಆ ಮಳೆ ಮೋಡದಲ್ಲಿರೋ ನೀರಿನ ತೇವಾಂಶ ಇರುತ್ತಾ ಅಲ್ಲಿ ನಮ್ಮನ್ನು ಕೆಳಗೆ ಸುರಿಸ್ಬೇಕಿತ್ತಲ್ಲ ಮಳೆ, ಅದು ಸುರಿಸ್ದೇನೆ ಆ ಬಿಸಿನ ಆ ಮಳೆ ಮೋಡನ ಅಲ್ಲೇ ಆವಿಯಾಗಿ ಇನ್ನೂ ಮೇಲಕ್ಕೆ ಹೋಗಂಗೆ ಮಾಡ್ತಿದೆ. ಇನ್ನೂ ಮೇಲಕ್ಕೆ ಇಲ್ಲೇವರೆಗೂ ಮೇಲಕ್ಕೆ ಹೋಗುತ್ತೆ ಅಂದರೆ ಇತ್ಲಾಗ ನಾವು ಬಿಸಿ ಮಾಡ್ತಾನೇ ಇದ್ದೀವಿ ನಮ್ಮ ವಾತಾವರಣವನ್ನು. ಆ ಕಡೆ ಮಳೆ ಮೋಡ ಬರ್ತಾನೇ ಇದೆ, ಅದೇನು ಬಂದಿಲ್ಲ ಅಂತಲ್ಲ, ಗಾಳಿ ಜೊತೆಗೆ ಬರಲೇಬೇಕು. ಸಮುದ್ರದಲ್ಲಿರೋ ನೀರು ಆವಿ ಆಗಲೇಬೇಕು, ಅದು ಈ ಕಡೆ ಬರಲೇಬೇಕು, ನಮ್ಮೂರಿಗೆ ಬರಬೇಕು, ಅದು ಈ ಊರಿಗೆ ಬರಬೇಕು. ಮಳೆ ಮೋಡ ಇಲ್ಲಿಗೆ ಬರ್ತದೆ, ಆದರೆ ಇಲ್ಲಿ ಬಿಸಿ ಇದೆ, ಅದು ಮಳೆ ಸುರಿಸೋದ್ರ ಬದಲು ಇನ್ನೂ ಆವಿ ಆಗ್ತಿದೆ. ಹೀಗಾಗಿ ಕಳೆದ ವರ್ಷ ಅದು ಎಲ್ಲಿನ ಎಫೆಕ್ಟ್ ಅಂತ ಹೇಳ್ತಾರೆ, ಮಳೆ ನಮ್ಮ ಟೈಮ್ಗೆ ಸರಿಯಾಗಿ ಬರದೇ ಇರೋಂಗಾಗಿದೆ. ಈಗ ಮಳೆ ನಮ್ಮ ಟೈಮಿಗೆ ಸರಿಯಾಗಿ ಬರಬೇಕಪ್ಪ. ನಾವು ಬೆಳೆ ಬೆಳೆದಿದ್ದು ಬಿಸಿಲಲ್ಲಿ ಜಾಸ್ತಿ ಬಿಸಿಲಾಗಿ ಅಡಿಕೆ ಎಲೆಗಳು ಸುಟ್ಟೋಗಿರೋದು, ಜೋಳದ ಎಲೆ ಸುಟ್ಟೋಗಿರೋದೆಲ್ಲ ನೋಡಿದ್ದೀವಲ್ಲ ನಾವು. ಕಳೆದ ವರ್ಷ ಎಲ್ಲ ನೋಡಿದೀವ ಇಲ್ವಾ? ಹ್ಞೂ ಅನ್ನಿ, ತಲೆ ಆಡಿಸಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ನೋಡಿದೀವಲ್ವಾ? ಹಿಂಗೆ ಬಿಸಿಲು ಇನ್ನೂ ಜಾಸ್ತಿ ಆದರೆ, ಈಗ 10 ವರ್ಷದ ಕೆಳಗೆ ಎಷ್ಟು ಬಿಸಿಲಿತ್ತು, ಇವತ್ತು ಎಷ್ಟು ಬಿಸಿಲಿದೆ, ಇನ್ನು ಮುಂದಕ್ಕೆ 10 ವರ್ಷ ಬಿಟ್ಟರೆ ಇನ್ನೆಷ್ಟು ಬಿಸಿಲಾಗುತ್ತೆ.
ಅಂಥ ಬಿಸಿಲಲ್ಲಿ ನಾವು ಏನಾದ್ರು ಬೆಳಿತೀವಿ ಅಂದರೆ ಆ ಬೆಳೆ ನಮ್ಮ ಕೈಗೆ ಎಟುಗುತ್ತಾ? ಈ ಆತಂಕ ನಮ್ಮೆಲ್ಲರೂ ಕಾಡ್ತಾ ಇದೆ. ನಾವು ಹಂಗೂ ಹಿಂಗೂ ಎಷ್ಟೋ ಕಷ್ಟಪಟ್ಟು ಈಗ ಏನೇನೋ ಸಿಗ್ತಾ ಇದೆ ತಿನ್ಕೊಂಡು ಬದುಕ್ತಾ ಇದ್ದೀವಿ. ನಮ್ಮದೇ ಮಕ್ಕಳು ಅವ್ರು ಇನ್ನೊಂದು 20 ವರ್ಷ ಆದಮೇಲೆ ಎಲ್ಲಿಗೆ ಹೋಗ್ಬೇಕು? ಅವರು ಏನು ಬೆಳೀದೇ ಇದ್ದರೆ ಎಲ್ಲಿಗೆ ಹೋಗ್ಬೇಕು ಅವರು? ಹಾಗಾಗಿ ನಾವು ಬಿಸಿಲನ್ನು ಕಮ್ಮಿ ಮಾಡಬೇಕು ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಸುಡ್ತಾ ಇದೀವೋ ಆ ಸುಡೋದನ್ನು ನಾವು ಕಮ್ಮಿ ಮಾಡ್ತಾ ಬರಬೇಕು. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನೇನು ಸುಡ್ತಿದ್ದೀವಿ ಅಂತ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ಗೆ ಹೋಗ್ತೀವಿ, ಸೋಪು, ಪೇಸ್ಟು, ಬ್ರಷು, ಶಾಂಪು ಎಲ್ಲನೂ ಸುಡ್ತಾ ಇದ್ದೀವಲ್ಲ. ಸುಡೋದು ಅಂದರೆ ನಾವು ಕಣ್ಣಿಂದ ಅದನ್ನು ಬೆಂಕಿ ಹಾಕಿ ಸುಡೋದು ಅಂತಲ್ಲ. ಆ ಸೋಪನ್ನು ತಯಾರು ಮಾಡಬೇಕು ಅಂದರೆ ಒಂದಷ್ಟು ಬೇರೆ ಬೇರೆ ಪದಾರ್ಥಗಳು ಬೇಕು. ಅವು ಗಣಿಗಾರಿಕೆಯಿಂದ ತಯಾರಾಗ್ತವೆ. ಅಲ್ಲಿ ಗಣಿಗಾರಿಕೆ ಮಾಡಿ ದೊಡ್ಡ ದೊಡ್ಡ ಲಾರಿಗಳು ಹೋಗಿ ಅಲ್ಲಿ ಸಾಮಾನು ತೊಗೊಂಡು ಅಲ್ಲಿಂದ ಕಾರ್ಖಾನೆಗೆ ಹೋಗಿ ಆ ಕಾರ್ಖಾನೆಯಲ್ಲಿ ಅದನ್ನು ಸುಟ್ಟು ಅಲ್ಲಿ ಮತ್ತೆ ಇನ್ನೊಂದಷ್ಟು ಶಾಖವನ್ನು, ಅನಿಲಗಳನ್ನು ಉತ್ಪತ್ತಿ ಮಾಡಿ, ಹೊಗೆಯನ್ನು ಉತ್ಪತ್ತಿ ಮಾಡಿ ಅಲ್ಲಿಂದ ಮತ್ತೆ ನಮ್ಮೂರವರೆಗೂ ಬರ್ತಾ ಇದ್ದಾವೆ. ಹಾಗೆ ಸೋಪು, ಪೇಸ್ಟು, ಶಾಂಪು ಅಂತ ನಮ್ಮ ಮನೆಯಲ್ಲೇ ನಾವೆಲ್ಲ ಬೇವಿನ ಕಡ್ಡಿನಲ್ಲಿ ನಾನು ಹಲ್ಲು ಉಜ್ಜಿದ್ದು ನನಗೆ ಜ್ಞಾಪಕ ಇದೆ. ಇವತ್ತು ನಾವು ಯಾರೂ ಅದು ಬೇಕಾಗೇ ಇಲ್ಲ. ನಮ್ಗೆಲ್ಲರಿಗೂ ಬ್ರಷ್ ಬೇಕು. ಬ್ರಷಲ್ಲಿ ಪ್ಲಾಸ್ಟಿಕ್ ಇದೆ ಗೊತ್ತಾ? ಬ್ರಷನ್ನು ಇವತ್ತು ತಯಾರು ಮಾಡ್ತಾ ಇರೋದು ಪ್ಲಾಸ್ಟಿಕ್ ಇಂದ. ಪ್ಲಾಸ್ಟಿಕ್ ತಯಾರು ಮಾಡಬೇಕು ಅಂದರೆ ಮತ್ತೆ ಗಣಿಗಾರಿಕೆ ಮಾಡಬೇಕು. ಅದು ನಮ್ಮ ಹಲ್ಲುಜ್ಜಿದ್ರೆ ನಾವು ಸುಮ್ಮನೆ ಹಲ್ಲುಜ್ಜಿದ್ದೀವಿ ಅಂದ್ಕೊಂಡಿದ್ದೀವಿ. ಅದು ನಮ್ಮ ದೇಹಕ್ಕೆ ಕೆಟ್ಟುತ್ತಾ? ಆ ಪ್ಲಾಸ್ಟಿಕ್ ಅಂಶ ನಮ್ಮ ದೇಹದೊಳಗೆ ಹೋಗ್ತಾ ಇದೆ. ಅಕ್ಕಿ ಒಳಗೆ ಪ್ಲಾಸ್ಟಿಕ್ ಇದೆ ಅಂತ ಕೇಳಿದೀವ? ಸಕ್ಕರೆ ಒಳಗೆ ಪ್ಲಾಸ್ಟಿಕ್ ಇದೆ ಅಂತ ಟಿವಿನಲ್ಲಿ ಹಂಗೆ ಎಲ್ಲ ಕಾರ್ಯಕ್ರಮಗಳು ಬರ್ತವೆ, ಪೇಪರಲ್ಲಿ ಬರ್ತವೆ ಎಲ್ಲ. ಅಂದರೆ ಎಲ್ಲೆವರೆಗೂ ನಾವು ಪ್ಲಾಸ್ಟಿಕ್ಕನ್ನು ತಿಂತಾ ಇದ್ದೀವಿ ಅಂದರೆ, ನಮ್ಮ ಕಣ್ಣಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಎಲ್ಲೆವರೆಗೂ ತಿಂತಾ ಇದ್ದೀವಿ ಅಂದರೆ, ಒಂದ್ಸರಿ ಒಂದು ಹುಡುಗಿ, ಒಂದು ಹೆಣ್ಮಗು ಹಾಸ್ಪಿಟ್ಲಿಗೆ ಹೋಗಿತ್ತಂತೆ. ಬೇರೆ ಏನೋ ಕಾಯಿಲೆ ಬಂದು, ಇಲ್ಲ ನಿನ್ಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಪ್ರೇಷನ್ ಮಾಡಿದಾಗ ಹೊಟ್ಟೆ ಒಳಗೆ 1.5 kg ಪ್ಲಾಸ್ಟಿಕ್ಕಿನ ಕಣಗಳು ಸಿಕ್ಕಿದೆ. ಎಲ್ಲ ಕೂಡ ನಾವು ಬರೀ ಗಂಡು ಮಕ್ಕಳನ್ನೇ ಆಗ್ಬಿಟ್ಟು ಭಾರ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ಸ್ಟೇಜ್ ಮೇಲೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಆರ್ಗನೈಸರ್ಸಲ್ಲಿ ಕೇಳ್ಕೊಳ್ತೇನೆ. ಸೊ ಇವಾಗ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದೀವಿ. ಬೋರ್ಡ್ ಹಾಕಿದಾಗ ಸುತ್ತಮುತ್ತ ಬಾವುಟಗಳನ್ನು ಕಟ್ಟಿದ್ದಾರೆ. ಅದ್ರ ಪಕ್ಕನೇ ನಮ್ಮ ರೈತ ಸಂಘದ ಬೋರ್ಡ್ ಇದೆ, ಅದಕ್ಕೂ ಬಾಳೆ ಕಂಬ ಕಟ್ಟಿ ಬೋರ್ಡ್ ಹಾಕಿ ಇದು ಬಾವುಟ ಹಾಕಿದ್ದಾರೆ. ಆ ಕಡೆ ಮಡಿವಾಳರ ಸಂಘ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಇದೆ, ಅದಕ್ಕೂ ಕಂಬ ಹಾಕಿ ಬಾಳೆ ಕಂದಗಳನ್ನು ಕಟ್ಟಿ ಬಾವುಟ ಹಾಕಿದ್ದಾರೆ. ಮನೆಗಳ ಮೇಲೆ ಎತ್ತೆತ್ತರವಾಗಿ ಇರ್ತಕ್ಕಂಥ ಮನೆಗಳ ಮೇಲೆ ಟ್ಯಾಂಕ್ ಹತ್ರ ಅಲ್ಲೆಲ್ಲ ಬಾವುಟಗಳನ್ನು ಹಾಕಿದ್ದಾರೆ. ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಹಬ್ಬದ ರೀತಿಯಲ್ಲಿ, ಹಬ್ಬದ ಥರ ಎಲ್ಲ ನೀಟಾಗಿ ರೆಡಿಯಾಗಿ ಚೆನ್ನಾಗಿ ಏನೋ ಎಲ್ಲರಿಗೂ ಖುಷಿ ಖುಷಿ ಆಗೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಇದು ಒಂದು ರೀತಿಯಾದಂಥ ಹಬ್ಬ. ನೋಡಿ, ಈ ಹಬ್ಬ ಏನಪ್ಪ ಅಂತ ಹೇಳಿದರೆ, ಎಲ್ಲ ಜಾತಿಗಳನ್ನು, ಎಲ್ಲ ಧರ್ಮಗಳನ್ನು ಯಾರು ಮೇಲು ಕೀಳು ಅಂತ ಬಿಟ್ಟು ನೋಡದೆ ಸಲೀಸಾಗಿ ಹೋಗಿ ಬಾವುಟ ಕಟ್ಟಕ್ಕೆ ಮನಸ್ಸು ಬರುವಂಥ, ಸಲೀಸಾಗಿ ಹೋಗಿ ಬಾಳೆ ಕಂಬವನ್ನು ಕಟ್ಟಕ್ಕೆ ಮನಸ್ಸು ಬರುವಂಥ ಈ ವಾತಾವರಣವನ್ನು ಸೃಷ್ಟಿ ಆಯ್ತಲ್ಲ. ಅಂಬೇಡ್ಕರ್ ಅವರು ಒಂದು ಉತ್ತಮವಾದಂತಹ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಆ ಒಂದು ಸಂವಿಧಾನವನ್ನ ನಮಗೆ ಸಮರ್ಪಣೆ ಮಾಡಿದ್ರು. ಆ ಶಾಸನವನ್ನ ಸಮರ್ಪಣೆ ಮಾಡ್ಕೋವಾಗ ನಮ್ಮಲ್ಲಿರ್ತಕ್ಕಂಥ ನಾವು ಹೀಗೆ ಶಾಸನಬದ್ಧವಾಗಿ ನಾವು ರೂಢಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶಕ್ಕೆ ಅವರು ಒಂದು ಉತ್ತಮವಾದಂತಹ ಸಂವಿಧಾನ ಕೊಟ್ಟರು. ಆದರೆ ನಾವು ಯಾರಾದರೂ ಬಳಸ್ಕೊಳ್ತಾ ಇದ್ದೀವಾ? ಬಳಸ್ಕೊಳ್ತಾ ಇಲ್ಲ. ನಾವು ನಮ್ಮ ಪಾಡಿ ನಾವು ಇದ್ದೀವಿ. ನಮ್ಗೇನು ಯಾರಾದ್ರೂ ಅಧಿಕಾರಿ ಯಾವ್ದಾದ್ರು ಸರ್ಕಾರಿ ಕಚೇರಿಗೆ ಹೋದ್ರೆ ಅವ್ನು ಎಷ್ಟು ಕೇಳ್ತಾನೋ ಕೊಡ್ಬೇಕು. ಯಾಕೆ ಕೊಡ್ತಾ ಇದೀವಿ? ಈಗ ಇಲ್ಲೆಲ್ಲ ರೈತರು ಇದ್ದಾರೆ. ಕಂದಾಯ ಇಲಾಖೆನಲ್ಲಿ ಹೋಗಿ, ಭೂಮಿ ಇಲಾಖೆನಲ್ಲಿ ಹೋಗಿ, ಸರ್ವೆ ಇಲಾಖೆನಲ್ಲಿ ಹೋಗಿ ಪ್ರತಿಯೊಂದು ಇಲ್ಲಿ ಕೊಟ್ಟಿರ್ತಾರೆ. ನನಗೆ ಗೊತ್ತು, ಅವ್ರು ಸರ್ವೆ ಮಾಡ್ಕೊಳಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಸಹ ಅವ್ರು ಬೆಳೆ ಪರಿಹಾರವನ್ನು ಪಡ್ಕೋಬೇಕು ಅಂದ್ರೂ ಸಹ ದುಡ್ಡು ಕೊಟ್ಟಿದ್ದಾರೆ. ಎಲ್ರೂ ಗೊತ್ತಿದ್ದಾರೆ, ನನಗೆ ಗೊತ್ತಿದೆ. ಯಾವತ್ತಾದ್ರೂ ನಾವು ಯಾಕೆ ಕೊಡಬೇಕು ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರ? ಮಾಡ್ತಾ ಇಲ್ಲ. ಕುರಿಯಿಂದ ನಾವು ಅಂದ್ರೆ ಒಂದು ಕುರಿ ಮುಂದೆ ಹೋಗ್ತಾ ಇದೀವಿ ಅಂದ್ರೆ ನಾವು ಹೋಗ್ತಾ ಇದ್ದೀವಿ. ಆ ರೀತಿನಲ್ಲಿ ಹೋಗ್ತಾ ಇದ್ದಂಥ ಪರಿಸ್ಥಿತಿನಲ್ಲಿ ನಾವು ಉತ್ತಮವಾದಂತಹ ಊರು, ಉತ್ತಮವಾದಂತಹ ತಾಲೂಕು, ಉತ್ತಮವಾದಂತಹ ಜಿಲ್ಲೆ, ಉತ್ತಮವಾದಂತಹ ರಾಜ್ಯ, ನಾಡನ್ನು ಕಟ್ಟಬೇಕಂದ್ರೆ ಯಾರಿಂದ ಸಾಧ್ಯ? ನಾವು ಪ್ರಜ್ಞಾವಂತಿಕೆ ಆಗ್ಬೇಕು. ಒಂದು ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಬಡ ಅಥವಾ ಮಧ್ಯಮದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಜೆ ಮುನ್ನೆಲೆಗೆ ಬರಬೇಕು ಅಂದ್ರೆ ನಾವು ಪ್ರಬುದ್ಧರಾಗ್ತಾ ಇಲ್ಲ. ನಾವು ಎಲ್ಲದಕ್ಕೂ ಹಣವನ್ನು ಇಸ್ಕೊಂಡು ಜೋಬಲ್ಲಿ ಇಸ್ಕೊಂಡು ನಾವು ಲಂಚ ಕೊಡ್ತಾ ಇದ್ದೀವಿ. ಆ ವ್ಯವಸ್ಥೆ ತಿಳಿಯಾಗಬೇಕು, ಅದನ್ನೆಲ್ಲ ಬಗೆಹರಿಸಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮೆಲ್ಲರೂ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ 5 ವರ್ಷ ಆಗಿದೆ. ಇವತ್ತಿಗೆ ಪ್ರತಿ ಊರಲ್ಲೂ ಸಹ, ಪ್ರತಿ ಹಳ್ಳಿಗಳಲ್ಲೂ ಸಹ ಇವತ್ತು ಕೆಲಸವನ್ನ ಇದೇ ಸಂವಿಧಾನದ ಅಡಿಯಲ್ಲೇ ಪ್ರಾಮಾಣಿಕವಾಗಿ ರಾಜಕಾರಣವನ್ನ ಮಾಡಬೇಕು ಅನ್ನೋ ಒಂದು ಏನು ಅಂಬೇಡ್ಕರ್ ಆಶಯ ಇದೆ, ಇವತ್ತು ಅದನ್ನು ನಾವು ಪ್ರತಿಪಾದಿಸ್ತಾ ಇದ್ದೀವಿ. ನಾವು ಅದರಂತೆ ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಾಕೆ ಬೇರೆ ಪಕ್ಷಗಳು ಮಾಡ್ತಾ ಇಲ್ಲ?
ಸಂವಿಧಾನದಲ್ಲಿ ಹೇಳಿದ್ಯಾ? ಭ್ರಷ್ಟಾಚಾರ ಮಾಡಿ ರಾಜಕೀಯ ಮಾಡಬೇಕು ಅಂತ ಎಲ್ಲ ಹೇಳಿದ್ಯಾ? ಇಲ್ಲ. ಅದೇ ಅಂಬೇಡ್ಕರ್ ಅವರು ಹೇಳಿರುವಂತಹ ತತ್ವಗಳನ್ನ ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ? ಕೇವಲ ಒಂದು ರಾಜಕೀಯ ಪಕ್ಷಗಳೆಲ್ಲ ಅದು ಭಾಷಣ ರೂಪದಲ್ಲಿ ಹೇಳ್ತಾರೆ. ಸಾರ್ ಹೇಳಿದ್ರು, ಅವಿನಾಶ್ ಸರ್ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ವಿಚಾರ ಚೆನ್ನಾಗಿತ್ತು. ರಾಜಕೀಯ ಪಕ್ಷಗಳು ಯಾಕೆ ವಿಭಿನ್ನವಾಗಿ ಈ ರೀತಿಯಾಗಿ ಹೋಗ್ತಾ ಇದ್ದಾವೆ? ಕರೆಕ್ಟ್, ಯಾಕೆ ಹೋಗ್ತಾ ಇದೆ? ಇಲ್ಲಿ ಇವತ್ತು ರಾಜಕೀಯ ಆಡಳಿತ ಬರಬೇಕು, ಹಿಂದೆ ಇರ್ತಕ್ಕಂಥ ರಾಜ ಒಂದು ಆಡಳಿತವನ್ನ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮೂಲಕ ಒಂದು ರಾಜಕೀಯ ವ್ಯವಸ್ಥೆ ಬಂದಿದೆ. ಆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ಉತ್ತಮ ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆಗುವಂಥದ್ದು ಅವರ ಒಂದು ಆದರ್ಶವೂ ಸಹ ಆಗಿತ್ತು. ಆದರೆ ಅದ್ಯಾರೂ ಸಹ ಪಾಲಿಸ್ತಿಲ್ಲ. ಹಾಗಾಗಿ ಇವತ್ತು ನಾಮಫಲಕ ಉದ್ಘಾಟನೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಚಳ್ಳಕೆರೆ ತಾಲೂಕಲ್ಲಿ ಕಳಂಬ್ರಲ್ಲಿ ಒಂದು ಉತ್ತಮವಾಗಿ ಮಾಡ್ತಿದ್ದಾರೆ. ಇಲ್ಲೂ ಸಹ ತುಂಬಾ ಅದ್ದೂರಿಯಾಗಿ ಜನ ಸೇರಿದ್ರ ವಿಚಾರವಂತರು ಎಲ್ಲ ಸಾಕಷ್ಟು ವಿಚಾರಗಳು ಅಂಬೇಡ್ಕರ್ ಹಿಂದೆ ನಡೆದಿರುವಂಥದ್ದು ಆಗಿರುವಂಥದ್ದು ಪ್ರತಿಯೊಂದು ವಿಚಾರವನ್ನು ಸಹ ಸಂಪೂರ್ಣವಾಗಿ ತಿಳಿದಿದ್ದಾರೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳನ್ನ ನಾವು ವಿದ್ಯಾವಂತರನ್ನಾಗಿ ಮಾಡಿಸುವಂಥದ್ದು ಮಾಡಬೇಕು. ಆ ನಿಟ್ಟಿನಲ್ಲಿ ದಯವಿಟ್ಟು ನಿಮ್ಮೆಲ್ಲರಲ್ಲೂ ನಮ್ಮ ಮನವಿ ಮಾಡ್ತಿದ್ದೀನಿ, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಪ್ರಾಮಾಣಿಕವಾಗಿ ಅವರ ಒಂದು ಶಕ್ತಿ ಸ್ವಾಭಿಮಾನ ಒಂದು ನಿಂತ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಧೈರ್ಯವನ್ನು ಕೊಡಿ. ಸರ್ಕಾರಿ ಕಚೇರಿನಲ್ಲಿ ಎಲ್ಲಾದ್ರೂ ನಿಮಗೆ ಲಂಚವನ್ನು ಕೇಳ್ತಾ ಇದ್ರೆ ಆ ಒಂದು ಪ್ರಶ್ನೆ ಮಾಡುವಂತಹ ಅಥವಾ ಅನ್ಯಾಯವನ್ನು ಎದುರಿಸುವಂತಹ ಮನೆಯಲ್ಲಿ ನೀವು ವಾತಾವರಣ ರೂಪಿಸ್ಕೊಳ್ಬೇಕು. ಇವತ್ತು ವಿದ್ಯಾವಂತರು ಎಷ್ಟೋ ವಿದ್ಯಾವಂತರು ನನಗೆ ಹಾಕಬೇಕು ಪಕ್ಕದಲ್ಲೇ ಒಂದು ಲಂಚ ಕೊಡ್ತಾ ಇದ್ದ ಪೊಲೀಸ್ ಇಲಾಖೆಗೆ ಹೋದ ಅವನು ಲಂಚ ಕೇಳ್ತಾ ಇದ್ರು ಪಕ್ಕದಲ್ಲೇ ಇದ್ರು ಕೇಳ್ಬೇಡ ಅಂತ ಹೇಳುವಂತ ತಾಕತ್ತು ಇರಲ್ಲ, ಅವನ ಧೈರ್ಯನೂ ಇರಲ್ಲ. ಯಾಕೆ? ಅವನು ವಿಚಾರವನ್ನ ತಿಳಿದುಕೊಳ್ಳದೆ ಇರುವಂಥದ್ದು ಅಥವಾ CRPC ಸೆಕ್ಷನ್ ಆಗಿರ್ಲಿ ಅಥವಾ ಏನ್ ಲಾ ಒಂದು ಇದರಲ್ಲಿ ಏನ್ ಬರ್ತದೆ ಕಾನೂನುಗಳನ್ನ ತಿಳುವಂಥದ್ದು ನಮಗೆ ಬೇಸಿಕ್ ಆಗಿ ತಿಳ್ಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಜೀವನ ನಡುವೆನು ಹೋರಾಟ ಮಾಡಬೇಕು. ಶಿಕ್ಷಣ ನಾವು ಹೇಳ್ತಾ ಇದ್ರಿ, ಇವ್ರು ಹೇಳ್ತಾ ಇದ್ರು ಆ ಹೋರಾಟ ಮಾಡ್ಬೇಕಾದ್ರೆ ಹೋರಾಟಕ್ಕೆ ಏನ್ ಪೂರಕವಾಗಬೇಕು, ಆ ಪೂರಕವಾಗಿರುವಂತಹ ಅಂಶಗಳು ಏನ್ ಬೇಕು, ಆ ಅಂಶಗಳನ್ನ ನಾವು ತಿಳ್ಕೊಳ್ತಾ ಇದೀವ ಅಥವಾ ನಮ್ಮ ಶಾಲಾ ಕಾಲೇಜಲ್ಲಿ ಏನಾದ್ರು ಅಡಾಪ್ಟ್ ಮಾಡ್ತಿದಾರ ಅಥವಾ ಶಿಕ್ಷಕರು ಏನಾದ್ರು ಹೇಳ್ಕೊಡ್ತಿದಾರ? ಯಾವ್ದು ಇದು ಎಲ್ಲ ನಾವು ಹೇಗೆ ಬರ್ತದೆ? ಇವೆಲ್ಲ ಆಲೋಚನೆಗಳನ್ನು ಮಾಡಿಕೊಂಡು ನಾವು ಈ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅಂತಂದ್ರೆ ನಾವು ತಂದೆ ತಾಯಿಯ ಪೋಷಕರು ಸಹ ಉತ್ತಮ ನಾಡು ಕಟ್ಟಬೇಕು. ನಮ್ಮ ಉತ್ತಮ ಊರು ಅಂದ್ರೆ ಇವಾಗ ಒಂದು ಕೆರೆಗೆ ನೀರು ಬರಬೇಕು ಅಂತಂದ್ರೆ ಎಲ್ಲರ ಸಹಕಾರ ಬೇಕು. ಇವತ್ತು ಹೌದಲ್ವಾ? ಇಲ್ಲ ಹೈಸ್ಕೂಲ್ ಇಲ್ಲ, ಮಿಡ್ಲ್ ಸ್ಕೂಲ್ ಇಲ್ಲ, ಪ್ರೈಮರಿ ಸ್ಕೂಲು. ಮಿಡ್ಲ್ ಸ್ಕೂಲ್ಗೆ ಬೆಳಗ್ಗೆರ್ಗೆ ಹೋಗ್ಬೇಕಾಗಿತ್ತು, ಹೈಸ್ಕೂಲಿಗೆ ರಂಗಿನಹಳ್ಳಿಗೆ ಬರಬೇಕಾಯ್ತು ಇಲ್ಲಿಂದ. ಈ ಬರ್ತಾ ಆನ್ ದ ವೇ ಅಲ್ಲಿ ನೋಡಿ ಯಾವಾಗ ಶಾಲೆಗಳಿಲ್ಲ, ಮಿಡ್ಲ್ ಸ್ಕೂಲ್ ಅಷ್ಟೇ. ಹಂಗೆ ಈಗಿನ ಕಾಲದಲ್ಲೇ ಒಳ್ಳೆ ಎಲ್ಲ ಉತ್ತಮವಾದ ಸೌಕರ್ಯ ಇದ್ರೂ ಸಮೇತನ ಆಗಿನ ಅಂಬೇಡ್ಕರ್ ಅವ್ರು ಜನಿಸಿರ್ತಕ್ಕಂಥ ಇದರಲ್ಲಿ ಇಲ್ಲವೇ ಇಲ್ಲ. ಎಲ್ಲೋ ಒಂದು 15-20 ಹಳ್ಳಿ ಅಥವಾ ಒಂದು ಜಿಲ್ಲೆಗೆ ಯಾವುದೋ ಒಂದು 2-3 ಹಳ್ಳಿ ಸಣ್ಣದೊಂದು ಸ್ಕೂಲು. ಅಂಥ ಸ್ಕೂಲಲ್ಲಿ ಅಂಬೇಡ್ಕರ್ ಅವರು ಓದ್ತಾರೆ. ಅಂಬೇಡ್ಕರ್ ಅವ್ರ ತಾಯಿ ಬಹಳ ಭಕ್ತಿವಂತೆ. ಅವರಿಗೆ ಭಜನೆ ಅಂದ್ರೆ ಬಲಿಷ್ಠ, ಭಕ್ತಿ ಪ್ರಾರ್ಥನೆ ಅಂದ್ರೆ ಬಲಿಷ್ಠ. ಅದನ್ನು ಅಂಬೇಡ್ಕರ್ ಅವ್ರಿಗೆ ತೊಡೆ ಮೇಲೆ ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದ್ರು ಅಮ್ಮವರು, ಭೀಮಾಬಾಯಿ ಅವರು. ಅಂಥ ಇದರಲ್ಲಿ ಶಾಲೆಗೆ ಸೇರಿಸಿದರು. ನಮ್ಮ ಬೆಂಕಿ ಕೆರೆ ಅವರು ಒಂದು ಉತ್ತಮವಾದ ವಿಚಾರ ಹೇಳಿದರೆ, ನಾನು ಯಾಕಂದರೆ ಹೇಳಕ್ಕೆ ಹೋದ್ರೆ ಸಮಯ ತಗೊಳುತ್ತೆ ಅಂತೇಳಿ ಕೆಲವು ವಿಚಾರಗಳು ನಾನು ಹೇಳಕ್ಕೆ ಹೋಗೋದಿಲ್ಲ, ಅವರಷ್ಟೇ ಹೆಸರು ಹೇಳ್ತೀನಿ ನಾನು. ಆ ಸಂದರ್ಭದಲ್ಲಿ ಶಾಲೆ ಒಳಗೆ ಎಲ್ಲ ಜಾತಿಯ ಮಕ್ಕಳು ಹೋದರೆ ಅಂಬೇಡ್ಕರ್ ಅವರನ್ನು ಹೊರಗೆ ದಬ್ಬರು, ಮುಟ್ಟಿಸ್ತಾ ಇರಲಿಲ್ಲ, ಕೈಯಲ್ಲಿ ದಬ್ಬಿರಲಿಲ್ಲ, ಕಟ್ಟಿಗೆಯಿಂದ ದಬ್ಬರು, ಸುಚ್ಚರು, ಹಿಂದ್ಗಡೆ ಹೋಗಬೇಕು. ಆದರೆ ಅವನು 1ನೇ ತರಗತಿ ವಿದ್ಯಾರ್ಥಿ. ಕೊನೆಗೆ ಕಣ್ಣೀರು ಹಾಕ್ಕೊಂಡು ಆ ವಿದ್ಯಾರ್ಥಿ ಕಿಟಿಗೆ ಒಳಗೆ ಹಣಿಕೆ ನೋಡ್ಕೊಂಡು ಪಾಠ ಕೇಳಬೇಕಾಗಿತ್ತು. ಅಂಥ ಪರಿಸ್ಥಿತಿ ಅವಾಗ. ಅಂಥ ಪರಿಸ್ಥಿತಿ ಎಷ್ಟು ಕಷ್ಟ ಅನುಭವಿಸಿರಬೇಕು. ಅವಾಗ ಎಂಥ ಜಾತಿ ಪದ್ಧತಿ ಇತ್ತು ಅಂತ ಯೋಚನೆ ಮಾಡಿ. ನಾನು ಕುಡಿಕೆ ಮಡಿಕೆ ಉಗುಳ್ತಕ್ಕಂಥದ್ದು ಸರ್ ಹೇಳಿದ್ದಾರೆ. ಅಂಥದ್ರಲ್ಲೂ ಸಮೇತ ಛಲ ಬಿಡದೆ ಆ ಮಗು ಅಂಬೇಡ್ಕರ್ ಅವರು ಹಗಲು ರಾತ್ರಿ ಓದ್ತಾ ಇರ್ತಾರೆ. ಆ ಕಷ್ಟಗಳನ್ನು ನಷ್ಟಗಳನ್ನು ಎಷ್ಟು ಹೇಳಿದ್ರು ತೀರ್ದು. ನಾನು ಸುಮ್ಮನೆ ಸ್ವಲ್ಪ ದಾಟಿ ಮುಂದಕ್ಕೆ ಎಗರಿಸ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆಲ್ಲ ಧಾರಾವಾಹಿ ನೋಡಿ ತಿಳ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೆಲವು ವಿಚಾರಗಳನ್ನು ಮಾತ್ರ ನಿಮಗೆ ಇಂಪಾರ್ಟೆಂಟ್ ವಿಚಾರಗಳನ್ನು ಮಾತ್ರ ತಿಳಿಸ್ತಿದ್ದೀನಿ. ಹಂಗೆ ಸ್ಕೂಲಲ್ಲಿ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರ್ತಾರೆ. ಒಂದು ಸಾರಿ
ಒಂದು ಊರಿಂದ ಇನ್ನೊಂದು ಊರಿಗೆ ಸುಮಾರು ಕಿಲೋಮೀಟರ್ಗಳನ್ನ ಅಂಬೇಡ್ಕರ್ ಅವ್ರು ನಡ್ಕೊಂಡು ಹೋಗ್ಬೇಕಾಯ್ತು. ಕರಂಬಳ್ಳಿಯಿಂದ ರಂಗಿನಳ್ಳಿಗೆ ಹೆಂಗೆ ಇಲ್ಲಿಂದ ನಡ್ಕೊಂಡು ಬರ್ತಿದ್ರು ಹೇಳಿ. ಆವಾಗ ಒಂದು ಗೊಮ್ಮಟೇಶ್ವರ ಒಂದೇ ಒಂದು ಬಸ್ ಇತ್ತು. ಮಧ್ಯಾಹ್ನ ಯಾವಾಗಲೂ ಒಂದು ಗೌರಿಶಂಕರ ಅಂತ ಬಸ್ ಇತ್ತು. ಅದಿಲ್ಲ ಅಂದ್ರೆ ನಡ್ಕೊಂಡು ಬರ್ಬೇಕು. ಹೌದೇನ್ರಿ ಮಾಲಿಂಗಪ್ಪ ಶಿವಣ್ಣರೇ ನೋಡಿ. ಹಾಗೆ ಅಂಥದ್ದು ಸೌಕರ್ಯ ಆವಾಗಿತ್ತು. ಅಂಥದ್ರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ರೈತ ಎತ್ತಿನ ಗಾಡಿಯಲ್ಲಿ ಕುದುರೆ ಮುಂದ್ಗಡೆ, ಅವಾಗೆಲ್ಲ ದನ ಕರುಗಳು ಇಲ್ಲ, ಕಮ್ಮಿ, ಕುದುರೆನ ಒಂಟೆನ ಕಟ್ಕೊಂಬರು ಹೊಡ್ಕೊಂಡು ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳ ಗಾಡಿ ಹತ್ಕೊಂಡ್ಬಿಟ್ರು. ಅಂಬೇಡ್ಕರ್ ಅವರು ಹತ್ಕೊಂಡ್ರು. ಹೋಗ್ತಾ ಹೋಗ್ತಾ ನೋಡ್ತಾನೆ, ಇವನು ಹರಿಜನ್ ಅಲ್ವಾ ಛೀ ಅಂದ್ಕೊಂಡು ಈ ಹುಡುಗರನ್ನೆಲ್ಲ ಇಳಿರಿ ಅಂತ ಫಸ್ಟ್ ಅವ್ರು ಇಳಿಸ್ಬಿಡ್ತಾರೆ. ಇವನು ಅಂಬೇಡ್ಕರ್ ಇನ್ನೂ ಕುಂತಿದ್ದಲ್ಲ, ಹೋಗ್ಬಿಟ್ಟು ಮುಂದ್ಗಡೆ ಹೋಗ್ಬಿಟ್ಟು ಆ ನಗ ಇರ್ತಕ್ಕಂಥ ಕಣಿಗಳು ಇದಾವಲ್ಲ, ಕುಣಿಕೆಯನ್ನು ತೊಳೆದ್ಬಿಟ್ಟು ಒಂದೇ ಹತ್ತಿ ಗಾಡಿ ಮ್ಯಾಕೆ ಎತ್ತಿ ಬಿಡ್ತಾನೆ. ಆ ಮೂಕನ್ನು ಮ್ಯಾಕೆ ಎತ್ತಿ ಬಿಡ್ತಾನೆ. ಹಿಂದ್ಗಡೆ ಏನಾಗಬೇಕು, ದವಾಖಾನ ಗಾಡಿ ಹಿಂದ್ಗಡೆ ಬೀಳಬೇಕು. ಕುತ್ಕೊಂಡಿರೋದ ಅಂಬೇಡ್ಕರ್ನ ಮಗು ಉರುಳಿ ಕಡಲೆಕಾಯಿ ಮೂಟೆ ಉಳಿದಂಗೆ ಕೆಳಗೆ ಬೀಳಬೇಕು. ಎಂಥ ಅವಮಾನ ನೋಡಿ. ಆ ಮಗುವಿನ ಮೇಲೂ ಕರುಣೆ ಇಲ್ದಕ್ಕಂಥ ನರ ರಾಕ್ಷಸರು ಆವಾಗಿನ ಕಾಲದಲ್ಲಿ. ಅವೆಲ್ಲ ಘಟನೆಗಳನ್ನು ನಿಮಗೆ ಗೊತ್ತಾಗಲಿ ಅಂತಲೇ ಇವತ್ತು ರಾಘವೇಂದ್ರ ಅವರು, ಹುಣಸೂರು ರಾಘವೇಂದ್ರ ಅವರು ಇವತ್ತು ಅಂಬೇಡ್ಕರ್ ಧಾರಾವಾಹಿಯನ್ನು ಮಾಡ್ತಕ್ಕಂಥದ್ದು. ಇವತ್ತು ಯಾರನ್ನು ಧಾರಾವಾಹಿ ನೋಡ್ಕೊಂಡ್ಬಂದ್ರ? 9:30 ಸ್ಟಾರ್ಟ್ ಆತಲ್ಲ. 5 ವರ್ಷ ಸರ್ಕಾರಿ ಸೇವೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ನನ್ನ ಕೈಲಾಗಿರ್ತಕ್ಕಂಥ ನನ್ನ ಇತಿಮಿತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ನಾನು ಸಹಾಯ ಮಾಡಿದ್ದೀನಿ. ಅದು ನಮ್ಮೂರಿನಲ್ಲೂ ಎಲ್ರಿಗೂ ಗೊತ್ತು. ಇದು ನಂದು ಕಲಮರಳ್ಳಿ ನನ್ನ ಜನ್ಮಭೂಮಿ, ನಾನು ಹುಟ್ಟಿ ಬೆಳೆದಂಥ ಜೀವಿನಿ. ಇವ್ರು ಹೇಳಿದ್ರು, ಈಗ ಮಾತಾಡಿದ್ರು ಇವರೆಲ್ಲರೂ. ನಮ್ಮೂರಿನಲ್ಲಿ ಪ್ರೈಮರಿ ಸ್ಕೂಲ್ ಮಾತ್ರ ಇತ್ತು. ಮಿಡ್ಲಿ ಸ್ಕೂಲಿಂದ ಹೈಸ್ಕೂಲ್ ತನಕ ಬೆಳಗೆರೆಗೆ ಹೋಗ್ಬೇಕಾಗಿತ್ತು. ನಾನು ನನ್ನ ಕತೆ ನಾನು ಹೇಳ್ತಾ ಇರೋದು. ನಾನು ಬೆಳಗೆರೆಗೆ ನಡ್ಕೊಂಡು 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಂದು ಇದು ಮಿಡ್ಲಿ ಸ್ಕೂಲಿಂದ ಹೈಸ್ಕೂಲ್ ತನಕ ನಾನು ವ್ಯಾಸಂಗ ಮಾಡಿ ಆಮೇಲೆ ಬೇರೆ ಕಡೆ ಹೋಗಿ ನಾನು ಇದು ಮಾಡಿದೆ. ನಮ್ಮೂರಲ್ಲಿ ಬಸ್ಸಿನ ಸೌಕರ್ಯ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಬುಡ್ಡಿ ದೀಪದಲ್ಲಿ ನಾವು ಓದಿರೋದು ನಾವು. ಯಾಕಂದರೆ ಈಗ ನಾವು ಸಾಕಷ್ಟು ಇಂಪ್ರೂವ್ ಆಗಿದ್ದೀವಿ. ಎಲ್ಲ ಸವಲತ್ತುಗಳು, ಆಸ್ಪತ್ರೆ ಬಂದಿದೆ ನಮ್ಮೂರಿಗೆ, ಬಸ್ಸಿನ ಸೌಕರ್ಯ ಬಂದಿದೆ, ಮಿಡ್ಲಿ ಸ್ಕೂಲು ಹೈಸ್ಕೂಲ್ ಇದೆ, ಹಾಸ್ಟೆಲ್ಗಳಿದೆ, ಎಲ್ಲ ಸವಲತ್ತುಗಳನ್ನು ಈಗ ನಮ್ಮೂರಿನಲ್ಲಿ ಇದೆ. ನಾವು ಓದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಅನುಕೂಲಗಳು ನಮ್ಮಲ್ಲಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಓದ್ಬಿಟ್ಟು ಈ ಮಟ್ಟಕ್ಕೆ ಏನೋ ಒಂದು ತನ್ನ ಬಟ್ಟೆಗೆ ದೇವ್ರು ಕೊಟ್ಟ ಅನ್ನೋದಕ್ಕಿಂತ ದೇವ್ರೂ ನಾನು ಭಾಳ ನಂಬ್ತೀನಿ. ಅದ್ರ ಜೊತೆಗೆ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನವನ್ನು ಬಳಸಿಕೊಂಡು ನಾನು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಅಂದರೆ ಯಾರೂ ಸಹ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಇವರನ್ನು ಒಂದು ವರ್ಗಕ್ಕೆ ಸೀಮಿತವಾಗಿ ಮಾಡಿದ್ದಾರೆ ಕೆಲವರು ತಿಳುವಳಿಕೆ ಇರೋರಿಗೆ ಗೊತ್ತಿದೆ. ಪ್ರತಿಯೊಬ್ಬ ಜನಕ್ಕೂ ಸಹ ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಡಾಕ್ಟರ್ B.R. ಅಂಬೇಡ್ಕರ್ ಮಾಡಿಕೊಟ್ಟಿದ್ದಾರೆ. ಇದು ಓನ್ಲಿ ಈ ಶೋಷಿತ ವರ್ಗಗಳಿಗೆ ಮಾತ್ರ ಇದು ಸೀಮಿತ ಅನ್ನೋ ರೀತಿಯಲ್ಲಿಲ್ಲ. ಅಂದರೆ ಶೋಷಿತ ವರ್ಗಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟವ್ರು. ಯಾಕಂದರೆ ಇವರು ತೀರ ಕೆಳಮಟ್ಟದಾಗಿದ್ದಾರೆ, ಇವರು ಮೇಲೆ ಬೆಳಬೇಕು ಅಂತ. ಅದೇ ರೀತಿ ಎಲ್ಲ ವರ್ಗದ ಜನಾಂಗಕ್ಕೂ ಸಹ ಸಂವಿಧಾನದಲ್ಲಿ ಅವಕಾಶ ಕೊಟ್ಟು ಸಮಾನವಾಗಿ ಬಾಳಿ ಅಂತ ಹೇಳಿ ಅವ್ರು ಮಾಡಿದ್ದಾರೆ. ಈಗಿನ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ. ಅದು ಜಾತಿ ವೈಷಮ್ಯ ಇದು ಮಾಡ್ಕೊಂಡು ಈಗ ರಾಜಕೀಯವಾಗಿ ಏನೇನೋ ನಡೀತತೆ. ನಾವೆಲ್ಲ ಸಿದ್ದರೆ ಏನೂ ಆಗಲ್ಲ, ರಾಜಕೀಯ ಇಂಟರ್ಫಿಯರ್ ಆಗಿಬಿಟ್ಟು ನಾವು ಇದು ಮಾಡ್ತೀವಿ. ಈಗ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟಿದ್ರು, ಹೆಂಗೆ ಮಾಡಿದ್ರು, ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಅದು ರಿಪೀಟ್ ಮಾಡೋಕ್ಕಾಗಲ್ಲ, ಈಗಾಗಲೇ ಸಮಯ ಆಗೋಗಿದೆ. ಅಂಥ ತುಳಿತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಅವರು ಪಟ್ಟಂಥ ಬವಣೆಗಳು, ಅವ್ರು ಕಷ್ಟಪಟ್ಟಿರೋದು ಅಷ್ಟಿಷ್ಟಲ್ಲ. ಅದಕ್ಕೋಸ್ಕರ ಈ ಸಂವಿಧಾನವನ್ನು ಮಾಡಿದ್ರು. ಈ ನಮ್ಮ ಸಂವಿಧಾನ ಏನು ಭಾರತದ ಸಂವಿಧಾನ ಇದೆ, ವಿಶ್ವದಲ್ಲಿಯೇ ಅತಿ ಮುಖ್ಯವಾದ ಮತ್ತು ಒಳ್ಳೆಯ ಸಂವಿಧಾನ. ಪ್ರಪಂಚದಲ್ಲಿ ಎಲ್ಲೂ ಸಹ ಇಲ್ಲ ಇಂಥ ಸಂವಿಧಾನ. ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅನ್ನು ವಿಶ್ವ ಮಾನವ ಅಂತಾರೆ. ನಮ್ಮ ದೇಶದಲ್ಲಿ ಒಂದೆಲ್ಲ, ಭಾರತ ದೇಶದಲ್ಲಿ ಇವ್ರು ನೆನೀತಾ ಇರೋದು ಪ್ರತಿಯೊಂದು 196 ದೇಶಗಳೇನಿಗೆಲ್ಲ ಹೇಳಿದ್ದಾರೆ. ಎಲ್ಲ ಕಡೆಗೂ ಡಾಕ್ಟರ್ B.R. ಅಂಬೇಡ್ಕರ್ನೇ ನೆನೆಸ್ತಾರೆ. ಚೀನಾ ನಮಗೆ ಬದ್ಧ ವೈರಿ. ಅದು ಸಹ ಮೊನ್ನೆ ಪುತ್ಥಳಿಕೆಯನ್ನು ಡಾಕ್ಟರ್ B.R. ಅಂಬೇಡ್ಕರ್ವನ್ನ ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಪುತ್ಥಳಿಕೆಯನ್ನು ಅನಾವರಣ ಮಾಡಿದ್ದಾರೆ. ಅಲ್ಲಿ ಅಮೇರಿಕದಲ್ಲಿದೆ, ಬೇರೆ ಎಲ್ಲ ದೇಶದಲ್ಲೂ ಸಹ ಡಾಕ್ಟರ್ B.R. ಅಂಬೇಡ್ಕರ್ ಅಂದರೆ ದೇವರು ಅಂತಾರ ನೋಡ್ತಾರೆ. ನಮಗೆ ದೇವರು ಎಷ್ಟು ಮುಖ್ಯನೋ ಡಾಕ್ಟರ್ B.R. ಅಂಬೇಡ್ಕರ್ ಅಷ್ಟೇ ಮುಖ್ಯ.
ಅವರು ರಚಿಸಿರ್ತಕ್ಕಂಥ ಸಂವಿಧಾನದಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಸರ್ಕಾರ ಈ ರಚನೆ ಆಗಿರೋದು, ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲೇ ಎಲ್ಲರೂ ಕೆಲಸ ಮಾಡಬೇಕು. ಅಂಥ ಒಂದು ಅದ್ಭುತವಾದ ಸಂವಿಧಾನವನ್ನು ಕೊಟ್ಟು ನೀವು ಸುಖವಾಗಿ ಬಾಳ್ರಿ ಅಂತ ಅವರು ಕಷ್ಟಪಟ್ಟು ಈಗ ನಿರ್ಗಮಿಸಿದ್ದಾರೆ. ಇಂಥ ನಮ್ಮ ಭಾರತದಲ್ಲಿ ಅಂತ ಪುಣ್ಯಾತ್ಮ ಹುಟ್ಟಿದ ನೆಲದಲ್ಲಿ ನಾವಿದ್ದೀವಲ್ಲ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅವರ ಆಶಯಗಳನ್ನು ನೀವುಗಳೆಲ್ಲರೂ ಅಳವಡಿಸಿಕೊಳ್ಳ್ರಿ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಮಕ್ಕಳನ್ನು ಓದಿಸ್ಬೇಕು. ಇರ್ತಕ್ಕಂಥ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ವಿದ್ಯೆ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಅಷ್ಟೇ ಸೀಮಿತ ಅಲ್ಲ. ವಿದ್ಯೆ ಇದ್ರೆ ಯಾವ ಮಾರ್ಗದ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವೇದಾವತಿ ವೇವ್ಸ್ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ವಂದನೆಗಳು ಬಂಧುಗಳೇ.